ಆತ್ಮೀಯ ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ನೋಟಿಫಿಕೇಶನ್ ಹೊರಬೀಳಬಹುದು. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ 2012ರಲ್ಲಿ ನಡೆದಂತಹ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಗಣಿತ ಪ್ರಶ್ನೆ ಪತ್ರಿಕೆಯನ್ನ, ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ ಅತ್ಯಂತ ಸರಳವಾಗಿ ನಿಮಗೆ ಅರ್ಥ ಆಗುವಂತಹ ರೀತಿಯಲ್ಲಿ ನಾನು ಸಾಲ್ವ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಸೊ ನಾನು ಈಗಾಗಲೇ 2012ರ ಈ ಒಂದು ಕ್ವಶನ್ ಪೇಪರ್ ಅನ್ನ, ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನ 2 ಪಾರ್ಟ್ ಗಳಲ್ಲಿ ಸಾಲ್ವ್ ಮಾಡಿದ್ದೇನೆ. ಪಾರ್ಟ್ 1 ಅಂಡ್ ಪಾರ್ಟ್ 2. ಪಾರ್ಟ್ 2 ವಿಡಿಯೋದಲ್ಲಿ ನಾನು ಕ್ವಶನ್ ನಂಬರ್ 84 ತನಕ ಸಾಲ್ವ್ ಮಾಡಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಅಂದ್ರೆ ಈ ಪಾರ್ಟ್ 3 ವಿಡಿಯೋದಲ್ಲಿ ಉಳಿದ ಪ್ರಶ್ನೆಗಳನ್ನ ಕ್ವಶನ್ ನಂಬರ್ 85 ಟು ಕ್ವಶನ್ ನಂಬರ್ 100 ಎಲ್ಲಾ ಪ್ರಶ್ನೆಗಳನ್ನ ಕೂಡ ನಾನು ಇಲ್ಲಿ ಸಾಲ್ವ್ ಮಾಡ್ತೇನೆ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕ್ವಶನ್ ನಂಬರ್ 85, 10 ಮೀಟರ್ ವ್ಯಾಸವುಳ್ಳ ವೃತ್ತಾಕಾರದ ಬಾವಿಯಲ್ಲಿ 7 ಮೀಟರ್ ಎತ್ತರ ನೀರಿನ ಮಟ್ಟ ಇದೆ. ಬಾವಿಯಲ್ಲಿ ಶೇಖರವಾಗಿರುವ ನೀರಿನ ಪ್ರಮಾಣ ಎಷ್ಟು ಅಂತೇಳಿ ಕೇಳಿದರೆ, ಸೊ 10 ಮೀಟರ್ ವ್ಯಾಸವುಳ್ಳಂತಹ ಒಂದು ವೃತ್ತಾಕಾರದ ಬಾವಿ. ಸೊ ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇದನ್ನ ನಾವು ಇಮ್ಯಾಜಿನ್ ಮಾಡ್ಕೊಂಡಾಗ ಒಂದು ಸಿಲಿಂಡರ್ ಶೇಪ್ ನೆನಪಾಗ್ತದೆ. ಸೊ ಸಿಲಿಂಡರ್ ಶೇಪ್ ಅಲ್ಲಿ ಬಾವಿ ಇರುತ್ತೆ. 10 ಮೀಟರ್ ವ್ಯಾಸವುಳ್ಳಂತಹ ಬಾವಿ, 7 ಮೀಟರ್ ಎತ್ತರ ನೀರಿನ ಮಟ್ಟ ಇದೆ. ಸೊ ನೀರಿನ ಮಟ್ಟ ಎಚ್ 7 ಮೀಟರ್. ಸೊ ಬಾವಿಯಲ್ಲಿ ಶೇಖರವಾಗಿರುವಂತಹ ನೀರಿನ ಘನಫಲ ಎಷ್ಟು ಪ್ರಮಾಣದಲ್ಲಿ, ಎಷ್ಟು ಗಾತ್ರದಲ್ಲಿ ನೀರು ಇದೆ, ಆ ಒಂದು ನೀರಿನ ಪ್ರಮಾಣ ಘನಫಲ ಎಷ್ಟು ಅಂತೇಳಿ ನಾವು ಕಂಡುಹಿಡಬೇಕು. ವ್ಯಾಸ 10 ಮೀಟರ್. ಸೊ ಹಾಗಾಗಿದ್ರೆ ಇದರ ತ್ರಿಜ್ಯ 5 ಮೀಟರ್ ಆಗುತ್ತೆ. ತ್ರಿಜ್ಯ 5 ಮೀಟರ್. ಸೊ ಹಾಗೇನೆ ನಮಗೆ ಗೊತ್ತಿರೋ ಪ್ರಕಾರ ಸಿಲಿಂಡರ್ ನ ಘನಫಲ, ವಾಲ್ಯೂಮ್ ಆಫ್ ಸಿಲಿಂಡರ್ V = πr²h. ಸೊ ಈಗ ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. I 22/7 ಇಂಟು r² ಅಂದ್ರೆ 25 ಇಂಟು h 7. ಈ 7 ಗೆ 7 ಕ್ಯಾನ್ಸಲ್ ಆಯ್ತು. 22 ಇಂಟು 25 ಮಾಡಿ ಉತ್ತರ 550 ಮೀಟರ್ ಕ್ಯೂಬ್. ಇಷ್ಟು ಪ್ರಮಾಣದ ನೀರು ಇದೆ. 550 ಮೀಟರ್ ಕ್ಯೂಬ್ ಘನ ಮೀಟರ್. 550 ಘನ ಮೀಟರ್ಗಳಷ್ಟು ಪ್ರಮಾಣದ ನೀರು ಅದರಲ್ಲಿ ಸಂಗ್ರಹ ಆಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡಿ. 10 ಸೆಂಟಿಮೀಟರ್ ವ್ಯಾಸ ಮತ್ತು 12 ಸೆಂಟಿಮೀಟರ್ ಎತ್ತರ ಇರುವ ಶಂಕಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣ ಏನು ಅಂತೇಳಿ ಪ್ರಶ್ನೆಯನ್ನ ಕೇಳಿದರೆ, ಸೊ ಇಲ್ಲಿ ಒಂದು ಶಂಕು ಇದೆ, ಶಂಕಾಕೃತಿ, ಕೋನ್. ಸೊ ಈ ತರ ಶಂಕಾಕೃತಿಯನ್ನ ನೀವು ನೋಡಬಹುದು. ಶಂಕು ಸೊ ಈ ತರ ಇರುತ್ತೆ. ಶಂಕುವಿನ ಪಾದ ವೃತ್ತ ಆಗಿರುತ್ತದೆ. ಇಲ್ಲಿ ನೋಡಿ ಒಂದು ಸರ್ಕಲ್. ಸೊ ಇದು ಅದರ ತ್ರಿಜ್ಯ r, ಹಾಗೇನೆ ಇದು ಎತ್ತರ h. D = 10 ಸೆಂಟಿಮೀಟರ್. 10 ಸೆಂಟಿಮೀಟರ್. ಇದು ಪಾದದ ವ್ಯಾಸ. ಅಂದ್ರೆ ಇದರ ತ್ರಿಜ್ಯ ಏನಾಗುತ್ತೆ ಅಂತ ಹೇಳಿದ್ರೆ ಅದರ ಅರ್ಧ ಅಂದ್ರೆ 5 ಸೆಂಟಿಮೀಟರ್ ತ್ರಿಜ್ಯ. 12 ಸೆಂಟಿಮೀಟರ್ ಎತ್ತರ h. 12 ಸೆಂಟಿಮೀಟರ್ ಇಷ್ಟು ಎತ್ತರ ಇದೆ. ಸೊ ಈಗ ನಾವು ಶಂಕಾಕೃತಿಯ ಒಟ್ಟು ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಬೇಕು. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಕೋನ್. ಸೊ ಈಗ ಒಂದು ಶಂಕಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಮ πr ಇಂಟು r ಪ್ಲಸ್ ಎಲ್. r ಪ್ಲಸ್ ಎಲ್. πr ಇಂಟು r ಪ್ಲಸ್ ಎಲ್. a = πr ಇಂಟು r ಪ್ಲಸ್ ಎಲ್. ಸೊ ಇಲ್ಲಿ r ಕೊಟ್ಟಿದ್ದಾರೆ. r ಅಂದ್ರೆ ತ್ರಿಜ್ಯ. ಸೊ ಇಲ್ಲಿ ನಮಗೆ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡು ಹಿಡಬೇಕಿದ್ರೆ ಏನ್ ಬೇಕು? ಇಲ್ಲಿ ಎಲ್ ಬೇಕು. ಎಲ್ ಅಂದ್ರೆ ಏನು? ಎಲ್ ಅಂದ್ರೆ ಓರೆ ಎತ್ತರ. ಓರೆ ಎತ್ತರ ಅಂದ್ರೆ ಸ್ಲ್ಯಾಂಟ್ ಹೈಟ್. ಅಂದ್ರೆ ಈ ಚಿತ್ರದಲ್ಲಿ ನೋಡಿ, ಈ ಚಿತ್ರದಲ್ಲಿ ನಾವು ಇದನ್ನ ಎಲ್ ಅಂತೇಳಿ ಗುರುತಿಸಬಹುದು. ಓರೆ ಎತ್ತರ, ಈ ಒಂದು ಡಿಸ್ಟೆನ್ಸ್ ಅನ್ನ, ಇದು ಓರೆ ಎತ್ತರ, ಇದನ್ನ ಎಲ್ ಅಂತ ನಾವು ಡಿನೋಟ್ ಮಾಡಿದ್ದೇವೆ. ಸೊ ಎಲ್ ಬೇಕಿದ್ರೆ ಏನ್ ಮಾಡಬಹುದು? ಈ ಚಿತ್ರವನ್ನ ಗಮನಿಸಿ. ಇಲ್ಲಿ ನೋಡಿ, ಈ ಒಂದು ಕೋನ, ಈ ಆಂಗಲ್ 90 ಡಿಗ್ರಿ, ಲಂಬಕೋನ ತ್ರಿಭುಜ. ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ಸೊ ಈ ತರ ಪೈಥಾಗೋರಸ್ನ ಪ್ರಮೇಯ ಇದೆ. ಸೊ ಇದರ ಪ್ರಕಾರ ಇಲ್ಲಿ ವಿಕರ್ಣ L². L² = h² ಪ್ಲಸ್ r². ಸೊ ಈ ತರ ಆಗುತ್ತೆ. ಸೊ ಈಗ ನಮಗೆ ಇಲ್ಲಿ ನಮಗೆ h ಮತ್ತು r ನ ಬೆಲೆ ಗೊತ್ತಿದೆ. ಸೊ ಅದನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಇಲ್ಲಿ h² ಅಂತ ಹೇಳಿದ್ರೆ 12² ಅಂದ್ರೆ 144 ಪ್ಲಸ್ r² ಅಂತ ಹೇಳಿದ್ರೆ 5² ಅಂತ ಹೇಳಿದ್ರೆ 25. ಟೋಟಲ್ ಎಷ್ಟಾಯ್ತು? ಟೋಟಲ್ 169. L = L² = 169. L = 13 √169. ಸೊ ನಮಗೆ ಎಲ್ ನ ಬೆಲೆ ಸಿಕ್ಕಿತು. ಸೊ ಈ ಎಲ್ ನ ಬೆಲೆ ನಾವಿಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ ಆಗ ಏನಾಗುತ್ತೆ ಅಂತೇಳಿ ನೋಡಬೇಕು. ಟೋಟಲ್ ಸರ್ಫೇಸ್ ಏರಿಯಾ A = 22/7 ಇಂಟು r ಎಷ್ಟು 5
ತ್ರಿಜ್ಯ ಇಲ್ಲಿ ಆರ್ ಪ್ಲಸ್ ಎಲ್ 5 ಪ್ಲಸ್ 13. ಸೊ ಈಗ 22/7 ಇಂಟು 5 ಗುಣಿಸು 5 ಪ್ಲಸ್ 3 ಅಂತ ಹೇಳಿದ್ರೆ 18. ಸೊ ಇದನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡಿ. ಸೊ ಈಗ ನೋಡಿ 22 5 110 110 ಗುಣಿಸು 18 ಡಿವೈಡೆಡ್ ಬೈ 7. ಸೊ ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಇಲ್ಲಿ 1980 ಭಾಗಿಸು 7 ಅಂತ ಬರುತ್ತೆ. ಸೊ 1980 7ರಿಂದ ಭಾಗಿಸಿ ನೋಡಿ. ಸೊ ನೀವು ಡಿವಿಷನ್ ಅನ್ನ ಮಾಡಿ. ಡಿವಿಷನ್ ಅನ್ನ ಮಾಡಿದಾಗ ನಮಗೆ 282.854. ಸೊ ಈ ತರ ನಮಗೆ ಆನ್ಸರ್ ಸಿಗುತ್ತೆ. ಹಾಗಾಗಿ ಇಲ್ಲಿ ಇರುವಂತಹ ಆಯ್ಕೆಗಳಲ್ಲಿ ಆಪ್ಷನ್ 3 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನ ನೋಡಿ. ಒಂದು ಬೇರಿಂಗ್ ನಲ್ಲಿ 21 ಸ್ಟೀಲ್ ಚೆಂಡುಗಳ ಒಟ್ಟು ಘನಫಲ 88 ಕ್ಯೂಬಿಕ್ ಸೆಂಟಿಮೀಟರ್ ಆದರೆ ಪ್ರತಿಯೊಂದು ಸ್ಟೀಲ್ ಚೆಂಡಿನ ವ್ಯಾಸ. ಸೊ ಇಲ್ಲಿ ಒಂದು ಬೇರಿಂಗ್ ಅಂತ ಹೇಳಿದ್ರೆ ನೀವು ಬಾಲ್ ಬೇರಿಂಗ್ ನೋಡಿರ್ಬೋದು, ಅದು ಸ್ಪಿಯರ್ ಶೇಪ್ ಅಲ್ಲಿ ಇರುತ್ತೆ, ಗೋಳದ ಆಕೃತಿಯಲ್ಲಿ. ಸೊ ಇಂತಹ ಒಂದು 21 ಸ್ಟೀಲ್ ಚೆಂಡುಗಳ ಘನಫಲ 88 ಕ್ಯೂಬಿಕ್ ಸೆಂಟಿಮೀಟರ್ ಅಂತೆ. ಸೊ ಆದ್ರೆ ಈ ತರ ಇದ್ರೆ ಪ್ರತಿಯೊಂದು ಸ್ಟೀಲ್ ಚೆಂಡಿನ ವ್ಯಾಸ ಗೋಳದ ಘನಫಲ, ವಾಲ್ಯೂಮ್ ಆಫ್ ಸ್ಪಿಯರ್, ಗೋಳದ ಘನಫಲ V = 4/3 πr³. 4/3 πr³. ಇದು ಗೋಳದ ಘನಫಲ. 21 ಸ್ಟೀಲ್ ಚೆಂಡುಗಳ ಘನಫಲ 88 ಸೆಂಟಿಮೀಟರ್. ಆದ್ರೆ ಪ್ರತಿಯೊಂದು ಚೆಂಡಿನ ಘನಫಲ ಏನಾಗುತ್ತೆ, ಪ್ರತಿಯೊಂದು ಬಾಲ್ ನ ಘನಫಲ ಏನಾಗುತ್ತೆ, ಒಟ್ಟು 88 ಕ್ಯೂಬಿಕ್ ಸೆಂಟಿಮೀಟರ್. ಪ್ರತಿಯೊಂದು ಚೆಂಡಿನ ಘನಫಲ ಬೇಕಿದ್ರೆ ನಾವೇನ್ ಮಾಡ್ಬೇಕು, 21ರಿಂದ ಭಾಗಿಸ್ಬೇಕು. ಇದು ಪ್ರತಿಯೊಂದು ಚೆಂಡಿನ ಘನಫಲ. ಪ್ರತಿಯೊಂದು ಚೆಂಡಿನ ಘನಫಲ ಎಷ್ಟು, 88/21 ಕ್ಯೂಬಿಕ್ ಸೆಂಟಿಮೀಟರ್. ನೆಕ್ಸ್ಟ್ ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನೋಡಿ, ಇದರ ಪ್ರಕಾರ 88/21 = 4/3 ಇಂಟು πr³. π 22/7 ಇಂಟು r³. ಸೊ ಇನ್ನು ಸಿಂಪ್ಲಿಫಿಕೇಶನ್. ಸೊ ನಮಗೆ r³ ಬೇಕಿದ್ರೆ r³ = ಈ ಈಕ್ವೇಶನ್ ನ ರಿಅರೇಂಜ್ಮೆಂಟ್ ಮಾಡ್ಕೊಳ್ಳಿ. ಸೊ ರಿಅರೇಂಜ್ಮೆಂಟ್ ಮಾಡಿದಾಗ ಇಲ್ಲಿ 88/21 ಇಂಟು, ಸೊ ಇಲ್ಲಿ 4/3 ಇದ್ದದ್ದು ಈ ಕಡೆ ಬರುವಾಗ ಏನಾಗುತ್ತೆ, ಇಲ್ಲಿ ಈ ಕಡೆ ಬರುವಾಗ 3/4 ಆಗುತ್ತೆ. ಇಂಟು ಇಲ್ಲಿ 22/7 ಇದ್ದದ್ದು ಇಲ್ಲಿ 7/22 ಅಂತ ಆಗುತ್ತೆ. 21 ಇಲ್ಲಿ 7 3 7 1. ಸೊ ಇಲ್ಲಿ ಈ 3ಕ್ಕೆ ಈ 3 ಕ್ಯಾನ್ಸಲ್ ಆಯ್ತು. ಸೊ ನೆಕ್ಸ್ಟ್ ಇಲ್ಲಿ ಈ 4ಕ್ಕೆ ಈ 88 22 ಅಂತ ಆಯ್ತು. ಸೊ ಇಲ್ಲಿ 4 1 4 22 88. ಸೊ ಈಗ ಈ 22ಕ್ಕೆ ಈ 22 ಕ್ಯಾನ್ಸಲ್, ಎಲ್ಲ ಕೂಡ ಕ್ಯಾನ್ಸಲ್ ಆಯ್ತು, ಉಳಿದಂತದ್ದು 1. ಸೊ ಹಾಗಾಗಿ r³ = 1. r = 1. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೇಳಿರುವಂತದ್ದೇನು, ಪ್ರತಿಯೊಂದು ಸ್ಟೀಲ್ ಚೆಂಡಿನ ವ್ಯಾಸ ಅಂತ ಕೇಳಿದ್ರೆ, ಅಂದ್ರೆ ಡಯಾಮೀಟರ್, ತ್ರಿಜ್ಯ ಕೇಳಿರುವಂತದ್ದಲ್ಲ, ಡಯಾಮೀಟರ್ ಕೇಳಿರುವಂತದ್ದು. ಸೊ ನಮಗೆ ಗೊತ್ತಿದೆ d = 2r. ಒಂದು ವೃತ್ತದ ತ್ರಿಜ್ಯವು ಅದರ ವ್ಯಾಸದ ಅರ್ಧದಷ್ಟಿರುತ್ತದೆ, ಅಥವಾ ಒಂದು ವೃತ್ತದ ವ್ಯಾಸವು ಅದರ ತ್ರಿಜ್ಯದ 2ರಷ್ಟಿರುತ್ತದೆ. ಸೊ ಹಾಗಾಗಿ 2r. 2 × 1 = 2 ಸೆಂಟಿಮೀಟರ್. 2 ಸೆಂಟಿಮೀಟರ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ 1. ಮುಂದಿನ ಪ್ರಶ್ನೆಯನ್ನ ನೋಡಿ. ಇಲ್ಲಿ ಕೊಟ್ಟಿರುವ ನಕ್ಷೆಯಲ್ಲಿ ಸಂಪಾತ ಬಿಂದುಗಳು, ಕಂಸಗಳು ಮತ್ತು ವಲಯಗಳ ಸಂಖ್ಯೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಆಪ್ಷನ್ಸ್ ಗಳನ್ನ ಕೂಡ ಕೊಟ್ಟಿದ್ದಾರೆ. ಒಟ್ಟು ಎಷ್ಟು ಬಿಂದುಗಳಿದಾವೆ ಅದನ್ನ ಎಣಿಕೆ ಮಾಡಿ ಬರೀರಿ. ಎಷ್ಟು ಬಿಂದುಗಳು, 1 A B C D. ಎಷ್ಟು, 4 ಬಿಂದುಗಳು. ನೋಟ್ಸ್, ಸಂಪಾತ ಬಿಂದುಗಳೆಷ್ಟು, 4. ಸೊ ಹಾಗೇನೆ ಕಂಸಗಳು ಅಂತ ಹೇಳಿದ್ರೆ ಆರ್ಕ್. ಸೊ ಇಲ್ಲಿ ಕಂಸಗಳಲ್ಲಿ ನೋಡಿ, ಒಂದು ಕರ್ವ್ಡ್ ಆರ್ಕ್, ಇನ್ನೊಂದು ಸ್ಟ್ರೇಟ್ ಆರ್ಕ್, ಸ್ಟ್ರೇಟ್ ಪಾತ್. ನೋಡಿ ಇಲ್ಲಿ AB ಇದು ಕರ್ವ್, ಈ ತರ ಕರ್ವ್ ಇದೆ, ಅಂಡ್ ಇದೊಂದು ಸ್ಟ್ರೇಟ್ ಲೈನ್. ಸೊ ಈ ತರ 2 ಟೈಪ್ ನ ಕಂಸಗಳು ಬರ್ತವೆ, 2 ವಿಧವಾದ ಕಂಸಗಳು. ಸೊ ಮೊದಲನೇದು ಸ್ಟ್ರೇಟ್ ಪಾತ್ ನೋಡಿ, ಸ್ಟ್ರೇಟ್ ಪಾತ್ AB. ಸೊ ಹಾಗೇನೆ ಇಲ್ಲಿ BC, ಹಾಗೇನೆ CD, ಹಾಗೇನೆ DA. ಎಷ್ಟಾಯ್ತು, ಒಟ್ಟು 4. ಇದು ಸ್ಟ್ರೇಟ್ ಪಾತ್ 4. ಹಾಗೇನೆ ಈಗ ಕರ್ವ್ಡ್ ಪಾತ್, ಕರ್ವ್ಡ್ ಕೂಡ ಸೇಮ್ AB ಈ ಪಾತ್,
ಎ ಬಿ, ಹಾಗೇನೆ ಈ ಪಾತ್ ಬಿ ಸಿ, ಹಾಗೇನೆ ಇದು ಸಿ ಡಿ, ಹಾಗೇನೆ ಈ ಪಾತ್ ಡಿ ಎ. ಸೊ ಎಷ್ಟಾಯ್ತು? ಒಟ್ಟು 4. ಸೊ ಒಟ್ಟಾಗಿ ಕಂಸಗಳು ಕರ್ಡ್ ಪಾತ್ ಅಂಡ್ ಸ್ಟ್ರೇಟ್ ಪಾತ್ ಎರಡು ಕೂಡ ಸೇರಿ 4 + 4 ಎರಡು ಸೇರಿಸಿ 8. ಹಾಗಾಗಿ ಒಟ್ಟು ಇರುವಂತ ಕಂಸಗಳು 8. ಸೊ ನೆಕ್ಸ್ಟ್ ವಲಯಗಳ ಸಂಖ್ಯೆ. ವಲಯ ಅಂತ ಹೇಳಿದ್ರೆ ರೀಜನ್. ಸೊ ಎಷ್ಟು ವಲಯಗಳಿದಾವೆ? ಸೊ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿ. ಸೊ ಇದೊಂದು ರೀಜನ್ 1 2 3 4 5 ಇಲ್ಲಿ ಮಿಡ್ಲ್ ಅಲ್ಲಿ. ಸೊ ಹಾಗೇನೆ ಇಲ್ಲಿ ಹೊರಗಡೆಯ ರೀಜನ್, ಹೊರಗಿನ ಪ್ರದೇಶ, ಔಟ್ಸೈಡ್ ರೀಜನ್, ಈ ಚಿತ್ರದಿಂದ ಹೊರಗಡೆ ಇರುವಂತ ರೀಜನ್. ಟೋಟಲ್ ಎಷ್ಟಾಯ್ತು? ಟೋಟಲ್ ರೀಜನ್ಸ್ ಗಳು 6. ಹಾಗಾಗಿ ಇಲ್ಲಿ ಸಂಪಾತ ಬಿಂದುಗಳು 4, ಕಂಸಗಳು ಒಟ್ಟು 8, ಹಾಗೇನೆ ವಲಯಗಳು 6. 4 8 6 ಎಲ್ಲಿದೆ? ಆಪ್ಷನ್ 4 ಅಲ್ಲಿದೆ. ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ. ಎಬಿಸಿ ತ್ರಿಭುಜದಲ್ಲಿ XY ಸಮಾನಾಂತರ BC, AX ಸಮ S-2, BX ಸಮ 2S-5 ಮತ್ತು AY ಡಿವೈಡೆಡ್ ಬೈ CY ಈಕ್ವಲ್ ಟು 1/4 ಆದರೆ S ನ ಬೆಲೆ ಏನು ಅಂತೇಳಿ ಕೇಳಿದರೆ. ಸೊ ಇದನ್ನ ನಾವು ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ಪ್ರಮೇಯ ಅಂತ ಕೂಡ ಕರೀತಾರೆ. ಇದರ ಸಹಾಯದಿಂದ ಇದನ್ನ ನಾವು ಸಾಲ್ವ್ ಮಾಡಬಹುದು. ಮೂಲ ಸಮಾನುಪಾತತೆಯ ಪ್ರಮೇಯದ ಹೇಳಿಕೆ ಯಾವ ತರ ಇದೆ ಅಂತ ಹೇಳಿದ್ರೆ, ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಥೇಲ್ಸ್ ಪ್ರಮೇಯ ಅಥವಾ ಮೂಲ ಸಮಾನುಪಾತತೆಯ ಪ್ರಮೇಯದ ಹೇಳಿಕೆ. ಒಂದು ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನ ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದು ತ್ರಿಭುಜವನ್ನ ಕನ್ಸಿಡರ್ ಮಾಡಿ. ಒಂದು ತ್ರಿಭುಜವನ್ನ ನೋಡಿ. ಈ ತ್ರಿಭುಜವನ್ನ ABC ಅಂತೇಳಿ ಹೆಸರಿಸಿ. ಸೊ ಇದೊಂದು ತ್ರಿಭುಜ. ಈ ತ್ರಿಭುಜದ 2 ಬಾಹುಗಳನ್ನ ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಸರಳ ರೇಖೆಯನ್ನ ಎಳೆದಿದೆ. ಆ ಒಂದು ಸರಳ ರೇಖೆ XY ಆಗಿರಲಿ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಕೊಟ್ಟಿರುವ ಹಾಗೆ XY ಸಮಾಂತರ BC, ಇಲ್ಲಿ BC ಗೆ XY ಸಮಾಂತರ ರೇಖೆ. ಸೊ ಈ ತರ ಇದ್ರೆ ಈ ಒಂದು ಪ್ರಶ್ನೆಯನ್ನ ನಾವು ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಸಾಲ್ವ್ ಮಾಡಬಹುದು. ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ AX ಡಿವೈಡೆಡ್ ಬೈ BX ಈಕ್ವಲ್ ಟು AY ಡಿವೈಡೆಡ್ ಬೈ CY ಅಂತ ಆಗುತ್ತೆ. ಸೊ ಇಲ್ಲಿ ಎಲ್ಲ ಬೆಲೆಗಳನ್ನ ಕೂಡ ಕೊಟ್ಟಿದ್ದಾರೆ. ಸೊ ಅದನ್ನ ನೀವು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ AX ಸಮ ಇಲ್ಲಿ S-2, BX ಸಮ 2S-5 ಈಕ್ವಲ್ ಟು AY ಬೈ CY. ಈ ರೇಷಿಯೋವನ್ನ ಕೊಟ್ಟಿದ್ದಾರೆ 1/4. ಸೊ ಇನ್ನು ನೆಕ್ಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ 4 ಇಂಟು S-2 ಈಕ್ವಲ್ ಟು 2S-5. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ನೋಡಿ 4S-8 ಈಕ್ವಲ್ ಟು 2S-5. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇನ್ನೂ ಸಿಂಪ್ಲಿಫಿಕೇಶನ್ ಮಾಡಿದಾಗ 2S ಈಕ್ವಲ್ ಟು 8-5 ಅಂತ ಬರುತ್ತೆ. 2S ಈಕ್ವಲ್ ಟು 3, S ಈಕ್ವಲ್ ಟು 3/2. ಹಾಗಾಗಿ ಇಲ್ಲಿ ಕೇಳಿರುವಂತದ್ದು S ನ ಬೆಲೆ 3/2 ಅಥವಾ 2/3. ಆಯ್ಕೆ 4ರಲ್ಲಿ ಉತ್ತರ ಇದೆ. ಆಯ್ಕೆ 4 ಸರಿಯಾದಂತಹ ಉತ್ತರ. 1.5 ಮೀಟರ್ ಎತ್ತರವಿರುವ ವ್ಯಕ್ತಿಯೊಬ್ಬ ದೀಪದ ಕಂಬದಿಂದ 8 ಮೀಟರ್ ದೂರದಲ್ಲಿ ನಿಂತಿದ್ದು ತನ್ನ 2 ಮೀಟರ್ ಉದ್ದದ ನೆರಳಿನ ಛಾಯೆಯನ್ನು ನೋಡುತ್ತಿದ್ದರೆ ಆ ದೀಪವು ನೆಲದಿಂದ ಎಷ್ಟು ಎತ್ತರದಲ್ಲಿದೆ ಅನ್ನುವಂತಹ ಪ್ರಶ್ನೆ. ಇದು ಕೂಡ ಮೂಲ ಸಮಾನುಪಾತತೆಯ ಪ್ರಮೇಯ ಅಥವಾ ಥೇಲ್ಸ್ ನ ಪ್ರಮೇಯದ ಪ್ರಕಾರನೇ ಕೇಳಿರುವಂತಹ ಪ್ರಶ್ನೆ. ಸೊ ಇದು ದೀಪದ ಕಂಬ ಆಗಿರ್ಲಿ, ಇದನ್ನ L ಅಂತ ಹೇಳಿ ಕೊಡುವ. ಸೊ ಆ ವ್ಯಕ್ತಿ ದೀಪದ ಕಂಬದಿಂದ 8 ಮೀಟರ್ ದೂರದಲ್ಲಿದ್ದಾನಂತೆ. 8 ಮೀಟರ್ ದೂರದಲ್ಲಿದ್ದಾನಂತೆ. ಸೊ ಈ ತರ ಇರುವಾಗ 2 ಮೀಟರ್ ಉದ್ದದ ತನ್ನ ನೆರಳು ಬೀಳ್ತಾ ಇದೆ, ಅಂದ್ರೆ ಇಲ್ಲಿಗೆ ಬೀಳ್ತಾ ಇದೆ. ಈ ವ್ಯಕ್ತಿ ಇಲ್ಲಿ ಇದ್ರೆ ಸೊ ಆತನ ನೆರಳು ಆತನ ಎಡಬದಿಗೆ ಬೀಳ್ತಾ ಇದೆ. 2 ಮೀಟರ್ ಉದ್ದದ ನೆರಳು ಬೀಳ್ತಾ ಇದೆ. AB ಸಮಾನಾಂತರ CD, AB ಸಮಾನಾಂತರ CD ಆಯ್ತಲ್ವಾ? AB ಸಮಾನಾಂತರ CD ಆಯ್ತು. ಮೂಲ ಸಮಾನುಪಾತತೆಯ ಪ್ರಮೇಯದ ಪ್ರಕಾರ AB ಭಾಗಿಸು CD ಈಕ್ವಲ್ ಟು BE ಭಾಗಿಸು DE, BE ಭಾಗಿಸು DE. ಸೊ ಈ ತರ ಆಗುತ್ತೆ. ಸೊ ಈಗ ಎಲ್ಲ ವ್ಯಾಲ್ಯೂಸ್ ಗಳನ್ನ ಕೂಡ ಸಬ್ಸ್ಟಿಟ್ಯೂಟ್ ಮಾಡಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗಿರುವಂತಂದೇನು, CD ಯ ಬೆಲೆಯನ್ನ ಕಂಡುಹಿಡಬೇಕು. ಸೊ ಇಲ್ಲಿ AB ಯನ್ನ ಕೊಟ್ಟಿದ್ದಾರೆ. AB ಅಂದ್ರೆ ಆ ವ್ಯಕ್ತಿಯ ಉದ್ದ 1.5. ಸೊ CD ಅನ್ನು ನಾವು ಕಂಡು ಹಿಡಬೇಕು. CD ಅಂತಾನೆ ಬರ್ಕೊಳ್ಳಿ. ಈಕ್ವಲ್ ಟು BE ಎಷ್ಟು? BE 2 ಮೀಟರ್. ಹಾಗಿದ್ರೆ D ಎಷ್ಟು? DE ಸಮ ಇಲ್ಲಿ BE ಪ್ಲಸ್ BD.
ಆಯ್ತು. ಹಾಗಾಗಿ ಡಿ ನ ಉದ್ದ 10. ಸೊ ಈಗ ನೋಡಿ ಸಿ ಡಿ ಸಮ 1.5 ಇಂಟು 10 ಡಿವೈಡೆಡ್ ಬೈ 2. ಸೊ 15 ಭಾಗಿಸು 2 ಅಂತ ಹೇಳಿದ್ರೆ ನಮಗೆ ಉತ್ತರ 7.5 7.5 7.5 ಮೀಟರ್ ಉದ್ದ. ಹಾಗಾಗಿ ಆ ಒಂದು ದೀಪದ ಕಂಬದ ಉದ್ದ 7.5 ಮೀಟರ್ಗಳು. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡಿ. ತ್ರಿಭುಜ ಎಬಿಸಿ ಸರ್ವಸಮ ತ್ರಿಭುಜ PQR. ತ್ರಿಭುಜ ಎಬಿಸಿಯ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್ ಮತ್ತು ತ್ರಿಭುಜ PQR ನ ವಿಸ್ತೀರ್ಣ 49 ಚದರ ಸೆಂಟಿಮೀಟರ್. QR ಸಮ 8 ಸೆಂಟಿಮೀಟರ್ ಆಗಿದೆ. ತ್ರಿಭುಜ ಎಬಿಸಿಯಲ್ಲಿ QR ಬಾಹುವಿಗೆ ಹೋಲಿಕೆಯಾಗುವ ಬಾಹುವಿನ ಉದ್ದ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಎರಡು ತ್ರಿಭುಜಗಳಿದ್ದಾವೆ. ಒಂದು ತ್ರಿಭುಜ ಎಬಿಸಿ, ಇನ್ನೊಂದು ತ್ರಿಭುಜ PQR. ಸೊ ಇಲ್ಲಿ ತ್ರಿಭುಜ ಎಬಿಸಿಯ ವಿಸ್ತೀರ್ಣ 64 ಚದರ ಸೆಂಟಿಮೀಟರ್. ಹಾಗೇನೆ ತ್ರಿಭುಜ PQR ನ ವಿಸ್ತೀರ್ಣ 49 ಚದರ ಸೆಂಟಿಮೀಟರ್. ಹಾಗೇನೆ ಇಲ್ಲಿ ಬಾಹು QR ನ ಅಳತೆ 8 ಸೆಂಟಿಮೀಟರ್. ಬಾಹು QR ಅಂದ್ರೆ ಈ ಬಾಹುವಿನ ಅಳತೆ 8 ಸೆಂಟಿಮೀಟರ್. ಹಾಗೇನೆ ಇಲ್ಲಿ ಅವರು ಕೇಳಿರುವಂತದ್ದು ತ್ರಿಭುಜ ಎಬಿಸಿಯಲ್ಲಿ QR ಬಾಹುವಿಗೆ ಹೋಲಿಕೆಯಾಗುವ ಬಾಹುವಿನ ಉದ್ದ. ಇಲ್ಲಿ ತ್ರಿಭುಜ PQR ನಲ್ಲಿ QR ಬಾಹು ಏನಿದೆ ನೋಡಿ, ಈ ಬಾಹುವಿಗೆ ಅನುರೂಪವಾಗಿರುವಂತಹ ತ್ರಿಭುಜ ಎಬಿಸಿಯಲ್ಲಿ ಇರುವಂತಹ ಬಾಹು ಯಾವುದು? ಬಾಹು BC. ಈ ಬಾಹುವಿನ ಅಳತೆಯನ್ನು ನಾವು ಇಲ್ಲಿ ಕಂಡು ಹಿಡಬೇಕು. ಅದನ್ನ ಅವರು ಕೇಳಿರುವಂತದ್ದು 10ನೇ ತರಗತಿಯ ತ್ರಿಭುಜ ಪಾಠದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿಸ್ತೃತವಾಗಿ ಕೊಟ್ಟಿದ್ದಾರೆ. ಸೊ ಇದರ ಪ್ರಕಾರ BC square divided by QR square equal to the area of ABC divided by area of triangle ABC divided by area of triangle PQR. ಸೊ ಈ ತರ ಒಂದು ಸೂತ್ರ ಬರುತ್ತೆ. ಸೊ ಈಗ ಇದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಸೊ ಇಲ್ಲಿ BC square divided by QR square, ಇದನ್ನ ನಾವು BC by QR whole square ಅಂತ ಹೇಳಿ ಬರೀಬಹುದು. ಹೌದಾ? BC divided by QR whole square ಅಂತ ಬರೀಬಹುದು. ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ABC ಕೊಟ್ಟಿದ್ದಾರೆ. ಏರಿಯಾ ಆಫ್ ಟ್ರಯಾಂಗಲ್ ABC 64 and ಏರಿಯಾ ಆಫ್ ಟ್ರಯಾಂಗಲ್ PQR is 49. ಏರಿಯಾ ಆಫ್ ಟ್ರಯಾಂಗಲ್ PQR is 49. ಸೊ ಎರಡು ಕಡೆ ಸ್ಕ್ವೇರ್ ರೂಟ್ ಅನ್ನು ತಗೊಳ್ಳಿ. ಎರಡು ಕಡೆ LHS and RHS ಅಲ್ಲಿ ಸ್ಕ್ವೇರ್ ರೂಟ್ ಅನ್ನು ತೆಗೆದಿ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ BC divided by QR equal to ಇಲ್ಲಿ 64 ನ ಸ್ಕ್ವೇರ್ ರೂಟ್ ಎಷ್ಟು? 8 divided by 49 ನ ಸ್ಕ್ವೇರ್ ರೂಟ್ 7. QR ನ ವ್ಯಾಲ್ಯೂ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. BC divided by QR ಎಷ್ಟು? 8 equal to 8 divided by 7. ಸೊ ಈಗ ನಮಗೆ BC ಬೇಕಿದ್ರೆ BC equal to 8 into 8 divided by 7. 8 64 ಭಾಗಿಸಿ 7 ಅಂತ ಹೇಳಿದ್ರೆ ಸೊ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಉತ್ತರ 9.14. ಮುಂದಿನ ಪ್ರಶ್ನೆಯನ್ನು ನೋಡಿ. ABC ಲಂಬಕೋನ ತ್ರಿಭುಜದಲ್ಲಿ ಕೋನ B ಸಮ 90 ಡಿಗ್ರಿ, AC ಸಮ 17 ಸೆಂಟಿಮೀಟರ್, AB ಸಮ 8 ಸೆಂಟಿಮೀಟರ್ ಆದರೆ BC ಎಷ್ಟು ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಒಂದು ಲಂಬಕೋನ ತ್ರಿಭುಜವನ್ನ ನೋಡಿ. ಈ ಲಂಬಕೋನ ತ್ರಿಭುಜದಲ್ಲಿ ಕೋನ B ಸಮ 90 ಡಿಗ್ರಿ ಅಂತೆ. ಸೊ ಈಗ AC ಸಮ 17 ಸೆಂಟಿಮೀಟರ್, AB ಸಮ 8 ಸೆಂಟಿಮೀಟರ್ ಆದ್ರೆ BC ಎಷ್ಟು ಅಂತೇಳಿ. ಸೊ ತುಂಬಾನೇ ಸುಲಭ. ಇದು ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಮಾಡಬಹುದು. ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತದೆ ಅಂತ ಹೇಳ್ತದೆ. ಇದರ ಪ್ರಕಾರ ಸೊ ಇಲ್ಲಿ ವಿಕರ್ಣ AC ಸ್ಕ್ವೇರ್ ಈಕ್ವಲ್ ಟು BC ಸ್ಕ್ವೇರ್ ಪ್ಲಸ್ AB ಸ್ಕ್ವೇರ್. ಸೊ ಈಗ ಇಲ್ಲಿ ಅವರು ಕೊಟ್ಟಿರುವಂತಹ ಬೆಲೆ AC ಸಮ 17, AB ಸಮ 8. ನಾವಿಲ್ಲಿ BC ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನಮಗೆ BC ಬೇಕಿದ್ರೆ BC ಸ್ಕ್ವೇರ್ ಈಕ್ವಲ್ ಟು AC ಸ್ಕ್ವೇರ್ ಮೈನಸ್ AB ಸ್ಕ್ವೇರ್. ಸೊ ಈಗ AC ಸ್ಕ್ವೇರ್ ಅಂದ್ರೆ 17 ಸ್ಕ್ವೇರ್ ಮೈನಸ್ AB ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ 8 ಸ್ಕ್ವೇರ್. ಸೊ ಈಗ 17 ಸ್ಕ್ವೇರ್ ಅಂತ ಹೇಳಿದ್ರೆ 289 ಮೈನಸ್ 8 ಸ್ಕ್ವೇರ್ ಅಂತ ಹೇಳಿದ್ರೆ 64. ಸೊ ಮೈನಸ್ ಮಾಡಿದ್ರೆ 225 ಬಂತು. ಇದು BC ಸ್ಕ್ವೇರ್. BC ಬೇಕಂತ ಹೇಳಿದ್ರೆ BC ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 225 ವರ್ಗಮೂಲ 225 ಅಂತ ಹೇಳಿದ್ರೆ 15. ಹಾಗಾಗಿ BC ಬಾಹುವಿನ ಅಳತೆ 15 ಸೆಂಟಿಮೀಟರ್. ಆಪ್ಷನ್ 4. ಮುಂದಿನ ಪ್ರಶ್ನೆ ನೋಡಿ. ಈ ಕೆಳಗೆ ಕೊಟ್ಟಿರುವ ಬಾಹುಗಳಲ್ಲಿ ಯಾವುದು ಲಂಬಕೋನ ತ್ರಿಭುಜವನ್ನ ತಿಳಿಸುತ್ತವೆ? ಇದು ಕೂಡ ಪೈಥಾಗೊರಸ್ನ ಪ್ರಮೇಯದ ಮೇಲೆ, ಪೈಥಾಗೊರಸ್ನ ತ್ರಿವಳಿಗಳಂತೇಳಿ ಕರೀತೇವೆ, ಪೈಥಾಗೋರಿಯನ್ ಟ್ರಿಪ್ಲೆಟ್ಸ್. ಸೊ ಇದರ ಬಗ್ಗೆ ಕೇಳಿರುವಂತಹ ಪ್ರಶ್ನೆ. ಪೈಥಾಗೊರಸ್ನ ತ್ರಿವಳಿಗಳು ಪೈಥಾಗೊರಸ್ನ ಪ್ರಮೇಯವನ್ನ ಸ್ಯಾಟಿಸ್ಫೈ ಮಾಡಬೇಕು. ಸೊ ಇಲ್ಲಿ ಆಪ್ಷನ್ಸ್ ಗಳನ್ನ ಗಮನಿಸ್ತಾ ಬನ್ನಿ. ಸೊ ಇಲ್ಲಿ ನೋಡಿ ಆಪ್ಷನ್ 1. ಸೊ ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ 6. ಸೊ ಪೈಥಾಗೊರಸ್ನ ಪ್ರಮೇಯದ ಪ್ರಕಾರ ಇದು ಆಗುತ್ತಾ ನೋಡಿ. ಸೊ ಇಲ್ಲಿ 3 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂತ ಹೇಳಿದ್ರೆ 9 ಪ್ಲಸ್ 16
9 ಪ್ಲಸ್ 16 ಅಂತ ಹೇಳಿದ್ರೆ ಎಷ್ಟಾಯ್ತು? 25 ಆಯ್ತು. ಸೊ ಬಟ್ r² ಅಂತ ಹೇಳಿದ್ರೆ 36. ಸೊ ಇದು ಈಕ್ವಲ್ ಆಗುದಿಲ್ಲ, ಇದಾಗಲ್ಲ. ಪೈಥಾಗೋರಸ್ನ ತ್ರಿವಳಿಗಳು ಅಲ್ಲ. ಆಪ್ಷನ್ 2 ನೋಡಿ, ಇಲ್ಲಿ ಅತ್ಯಂತ ದೊಡ್ಡ ಬಾಹು, ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ 14 ಸ್ಕ್ವೇರ್ ಅಂತ ಹೇಳಿದ್ರೆ ಎಷ್ಟಾಗಬೇಕು? 196 ಆಗಬೇಕು. ಸೊ ಇಲ್ಲಿ 9² ಪ್ಲಸ್ 10² ಅಂತ ಹೇಳಿದ್ರೆ 9 ಸ್ಕ್ವೇರ್ ಅಂತ ಹೇಳಿದ್ರೆ ಇಲ್ಲಿ 81 ಪ್ಲಸ್ 10² ಅಂತ ಹೇಳಿದ್ರೆ 100, ಎರಡನ್ನ ಸೇರಿಸಿದ್ರೆ 181 ಆಯ್ತು. ಇದು ಕೂಡ ಆಗುದಿಲ್ಲ. LHS RHS ಈಕ್ವಲ್ ಆಗುದಿಲ್ಲ. ಇದು ಕೂಡ ಅಲ್ಲ, ಪೈಥಾಗೋರಿಯನ್ ತ್ರಿವಳಿ ಅಲ್ಲ. ನೆಕ್ಸ್ಟ್ ಆಪ್ಷನ್ ಅನ್ನು ನೋಡಿ, ದೊಡ್ಡ ಸಂಖ್ಯೆ 4, ಹಾಗಾಗಿ 4 ಸ್ಕ್ವೇರ್ ಅಂತ ಹೇಳಿದ್ರೆ 16 ಸಮ ಎಷ್ಟಾಗ್ಬೇಕು? ಇಲ್ಲಿ 2² ಪ್ಲಸ್ 3² ಅಂತ ಹೇಳಿದ್ರೆ ಈ 4 ಪ್ಲಸ್ 9 ಎಷ್ಟಾಯ್ತು? 13. ಇದು ಕೂಡ ಈಕ್ವಲ್ ಆಗುದಿಲ್ಲ. ಸೊ ನೆಕ್ಸ್ಟ್ ಆಪ್ಷನ್ 4 ಅನ್ನ ನೋಡಿ, 8, 15, 7. ಸೊ ಇದು ಕೂಡ ನೋಡಿ, ಇಲ್ಲಿ ಆಪ್ಷನ್ ಅಲ್ಲಿ 7 ಇದೆ. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಬರಲ್ಲ. 8, 15, 7. ಸೊ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಬರಲ್ಲ, ಇದು 17 ಅಂತ ಆಗ್ಬೇಕು. ಸೊ ಹಾಗಾಗಿ ಇದನ್ನ ಮಾಡಿದ್ರೆ ಬರುತ್ತೆ ನೋಡಿ. ಸೊ ಇಲ್ಲಿ 8 ಸ್ಕ್ವೇರ್ ಪ್ಲಸ್ 15 ಸ್ಕ್ವೇರ್, 8 ಸ್ಕ್ವೇರ್ ಅಂತ ಹೇಳಿದ್ರೆ 64 ಪ್ಲಸ್ 15 ಸ್ಕ್ವೇರ್ ಅಂತ ಹೇಳಿದ್ರೆ 225 ಈಕ್ವಲ್ ಟು 17 ಸ್ಕ್ವೇರ್. 17 ಸ್ಕ್ವೇರ್ ಅಂತ ಹೇಳಿದ್ರೆ 289. 64 ಪ್ಲಸ್ 225 ಅಂತ ಹೇಳಿದ್ರೆ 289. ಇಲ್ಲಿ ಕೂಡ ಬಂತು, ಇಲ್ಲಿ ಕೂಡ ಬಂತು. ಸೊ ಹಾಗಾಗಿ ಇದು ಈಕ್ವಲ್ ಆಗುತ್ತದೆ. ಇಲ್ಲಿ 17 ಇದ್ರೆ ಮಾತ್ರ. ಸೊ ಇಲ್ಲಿ ಪ್ರಶ್ನೆಯಲ್ಲಿ ಆಪ್ಷನ್ಸ್ ಗಳು ತಪ್ಪಿದೆ. ಹಾಗಾಗಿ ಸೊ ಇಲ್ಲಿ 17 ಆಗಿದ್ರೆ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ತ್ರಿಜ್ಯ 3 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 5 ಸೆಂಟಿಮೀಟರ್ ಕ್ರಮವಾಗಿ ಕೇಂದ್ರ ಬಿಂದು A, B ಮತ್ತು C ಆಗಿರುವ 3 ವೃತ್ತಗಳು ಬಾಹ್ಯವಾಗಿ ಸ್ಪರ್ಶಿಸುತ್ತಿದ್ದರೆ ABC ತ್ರಿಭುಜದ ಸುತ್ತಳತೆ ಎಷ್ಟು ಅಂತೇಳಿ ಕೇಳಿದ್ದಾರೆ. ಅವರು ಹೇಳಿರೋ ಪ್ರಕಾರ 3 ವೃತ್ತಗಳಿವೆ. 3 ವೃತ್ತಗಳ ತ್ರಿಜ್ಯಗಳು 3 ಸೆಂಟಿಮೀಟರ್, ಹಾಗೇನೆ ಇನ್ನೊಂದು ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್, ಹಾಗೇನೆ ಮೂರನೇ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್. ಈ ತರ ಇದೆ. ಸೊ ಇದರ ಕೇಂದ್ರ ಬಿಂದುಗಳು ABC, ಇದರ ಕೇಂದ್ರ ಬಿಂದುಗಳು. ಸೊ ಇದನ್ನ ಬರ್ಕೊಳ್ಳಿ ನೋಡಿ. ಇಲ್ಲಿ 3 ವೃತ್ತಗಳು A, B, C ಇವು ಕೇಂದ್ರ ಬಿಂದುಗಳು. ಸೊ ಇಲ್ಲಿ ಸೊ ನೋಡಿ, ಇಲ್ಲಿ ತ್ರಿಜ್ಯ, ಸೊ ಸಣ್ಣ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್, ಇನ್ನೊಂದು ವೃತ್ತದ ತ್ರಿಜ್ಯ, ಎರಡನೇ ವೃತ್ತದ ತ್ರಿಜ್ಯ 4 ಸೆಂಟಿಮೀಟರ್, ಹಾಗೆಯೇ 3 ವೃತ್ತದ ತ್ರಿಜ್ಯ, ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್. ಸೊ ಈ ತರ ಒಂದು ತ್ರಿಜ್ಯದ ಅಳತೆಯನ್ನ ಇದೆ. ಸೊ ಇದು ಬಾಹ್ಯವಾಗಿ ಸ್ಪರ್ಶಿಸುತ್ತಿದ್ದರೆ, ಸೊ ಬಾಹ್ಯವಾಗಿ ಪರಸ್ಪರ ಸ್ಪರ್ಶಿಸ್ತಾ ಇದೆ ನೋಡಿ, ಚಿತ್ರದಲ್ಲಿ ಇರುವಂತೆ ಸ್ಪರ್ಶಿಸ್ತಾ ಇದೆ. ಸೊ ಇಲ್ಲಿ ಅವರು ಕೇಳಿರುವಂತದ್ದು ಈ ಎಲ್ಲಾ ವೃತ್ತ ಕೇಂದ್ರಗಳನ್ನ ಸೇರಿಸಿ ಒಂದು ABC ತ್ರಿಭುಜದ ರಚನೆ ಏನಾಯ್ತು ನೋಡಿ. ಸೊ ಆ ಒಂದು ತ್ರಿಭುಜದ ಸುತ್ತಳತೆಯನ್ನ ಕೇಳಿದ್ದಾರೆ. ಸುತ್ತಳತೆ ಅಂತ ಹೇಳಿದ್ರೆ ಇಲ್ಲಿ ಎಲ್ಲಾ ಬಾಹುಗಳ ಉದ್ದವನ್ನ ನಾವು ಕೂಡಿಸ್ಬೇಕು. ಸೊ ಒಂದು ತ್ರಿಭುಜದ ಸುತ್ತಳತೆ ಅಂತ ಹೇಳಿದ್ರೆ ಸೊ ಎಲ್ಲಾ 3 ಬಾಹುಗಳ ಉದ್ದ. ಸೊ ಇಲ್ಲಿ ನೋಡಿ, ಎಲ್ಲವನ್ನ ಕೂಡ ಕೂಡಿಸ್ತಾ ಬನ್ನಿ. ಸೊ ಇಲ್ಲಿ ನೋಡಿ, ಈ ಮೊದಲ ವೃತ್ತ, ಚಿಕ್ಕ ವೃತ್ತದಲ್ಲಿ ಅದರ ತ್ರಿಜ್ಯ, ಸೊ ಇದು 3 ಸೆಂಟಿಮೀಟರ್, ಇದು ಕೂಡ 3 ಸೆಂಟಿಮೀಟರ್. ಸೊ ಹಾಗಾಗಿ 3 + 3 ಒಂದು ಬಾಹುವಿನ ಉದ್ದ ಆಯ್ತು. ಸೊ ನೆಕ್ಸ್ಟ್ ಬರುವಂತದ್ದು ಇದು ಎರಡನೇ ವೃತ್ತ ತ್ರಿಜ್ಯ, ಇದು 4 ಸೆಂಟಿಮೀಟರ್, ಇದು ಕೂಡ 4 ಸೆಂಟಿಮೀಟರ್. ಎಷ್ಟಾಯ್ತು? 4 + 4 ಇದಾಯ್ತು. ಸೊ ನೆಕ್ಸ್ಟ್ ಮೂರನೇ ವೃತ್ತ ತ್ರಿಜ್ಯ, ದೊಡ್ಡ ವೃತ್ತ ತ್ರಿಜ್ಯ, ಇದು 5 ಸೆಂಟಿಮೀಟರ್, ಇದು ಕೂಡ 5 ಸೆಂಟಿಮೀಟರ್, 5 + 5. ಸೊ ನೋಡಿ, ಎಲ್ಲ ಬಾಹುಗಳ ಉದ್ದವನ್ನ ಕೂಡಿಸಿಕೊಂಡು ನೋಡಿ. ಸೊ 3 + 3 6, 4 + 4 8, 5 + 5 10, 10 + 8 + 6. ಸೊ ಎಲ್ಲವನ್ನ ಕೂಡಿದ್ರೆ 24. ಆಪ್ಷನ್ 1 24. ಮುಂದಿನ ಪ್ರಶ್ನೆಯನ್ನು ನೋಡಿ, 5 ಸೆಂಟಿಮೀಟರ್ ಮತ್ತು 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ 2 ಏಕಕೇಂದ್ರೀಯ ವೃತ್ತಗಳಲ್ಲಿ ಒಳ ವೃತ್ತವನ್ನು ಸ್ಪರ್ಶಿಸುವ ಹೊರ ವೃತ್ತದ ಜ್ಯಾದ ಉದ್ದ. ಸೊ 2 ವೃತ್ತಗಳಿದಾವೆ. ಒಂದು ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್, ಅಂದ್ರೆ ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್, ಹಾಗೆ ಇನ್ನೊಂದು ಚಿಕ್ಕ ವೃತ್ತದ ತ್ರಿಜ್ಯ 3 ಸೆಂಟಿಮೀಟರ್. ಸೊ ಇವು ಏಕಕೇಂದ್ರವನ್ನ ಹೊಂದಿವೆ. ಒಂದೇ ಕೇಂದ್ರದಿಂದ ಈ ಒಂದು ವೃತ್ತಗಳನ್ನ ರಚನೆ ಮಾಡಲಾಗಿದೆ. ನೋಡಿ, ಈ ಚಿತ್ರದಲ್ಲಿ ಕಾಣುವಂತೆ ಈ ಒಂದು ವೃತ್ತದ ರಚನೆಯನ್ನ ಮಾಡಲಾಗಿದೆ. ಇಲ್ಲಿ ಅವರು ಕೇಳಿರುವಂತದ್ದು ಹೊರ ವೃತ್ತದ ಜ್ಯಾದ ಉದ್ದ ನೋಡಿ. ಸೊ ಈ ತರ ನಾವು ರಚನೆಯನ್ನ ಮಾಡಿದಾಗ ಈ ಹೊರ ವೃತ್ತ 5 ಸೆಂಟಿಮೀಟರ್ ತ್ರಿಜ್ಯ ಇರುವಂತ ಏನು ವೃತ್ತ ಇದೆ, ಆ ವೃತ್ತದಿಂದ ಈ ಚಿಕ್ಕ ತ್ರಿಜ್ಯಕ್ಕೆ ಎಳೆದಿರುವಂತಹ ಒಂದು ಸ್ಪರ್ಶಕ ಅಥವಾ ಜ್ಯಾ ಇದೆ. ಸೊ ಅದರ ಉದ್ದವನ್ನು ಕೇಳಿದರೆ, ಸೊ ಇಲ್ಲಿ ಡಯಾಗ್ರಾಮೆಟಿಕ್ ಆಗಿ ರೆಪ್ರೆಸೆಂಟೇಷನ್ ಮಾಡಲಾಗಿದೆ. ಸೊ ಇದನ್ನ ನೇಮಿಂಗ್ ಮಾಡ್ಕೊಳ್ಳಿ. ಸೊ ಒಂದು ವೃತ್ತದ ಕೇಂದ್ರ O ಆಗಿರ್ಲಿ, ವೃತ್ತದ ಕೇಂದ್ರ O ಆಗಿರ್ಲಿ. ಸೊ ಈಗ ನಾವು ಕಂಡುಹಿಡಬೇಕಾದಂತಹ ಜ್ಯಾದ ಉದ್ದ ಅದು AB ಆಗಿರ್ಲಿ. ಸೊ ಈಗ ನಮಗೆ ತ್ರಿಭುಜ ABO ದ ರಚನೆ ಆಯಿತು. ತ್ರಿಭುಜ ABO ದ ರಚನೆ ಆಯಿತು. ಸೊ ಈ ಒಂದು ಪಾಯಿಂಟ್ ನೋಡಿ, ಈ AB ಜ್ಯಾ
ಇದು ಚಿಕ್ಕ ವೃತ್ತಕ್ಕೆ ಒಂದು ಸ್ಪರ್ಶಕ. ಸೊ ಇಲ್ಲಿ ನೋಡಿ, ಒಂದೇ ಒಂದು ಬಿಂದುವಿನಲ್ಲಿ ಇದು ಸ್ಪರ್ಶಿಸುವಂತದ್ದು. ಸೊ ಇಂತಹ ರಚನೆಯನ್ನ ನಾವು ಒಂದು ಸ್ಪರ್ಶಕ ಅಂತ ಕರಿತೇವೆ. ಸೊ ಈ ಬಿಂದುವಿನಲ್ಲಿ ಈ ಚಿಕ್ಕ ವೃತ್ತವನ್ನ ದೊಡ್ಡ ವೃತ್ತಕ್ಕೆ ಎಳೆದಂತಹ ಜ್ಯಾವು ಸ್ಪರ್ಶಿಸಿದೆ. ಸೊ ಈ ಬಿಂದುವನ್ನ ಸಿ ಅಂತ ಕೊಡಿ, ಈ ಬಿಂದುವನ್ನ ಸಿ ಅಂತ ಕೊಡಿ. ಸೊ ಈಗ ಇಲ್ಲೊಂದು ತ್ರಿಭುಜ ರಚನೆ ಆಯಿತು. ಈ ಒಂದು ತ್ರಿಭುಜ 90 ಡಿಗ್ರಿ, ಹೌದಾ? ಈ ಒಂದು ತ್ರಿಭುಜ 90 ಡಿಗ್ರಿ. ಸೊ ಈಗ ಎ ಬಿಯ ಉದ್ದವನ್ನ ಕಂಡುಹಿಡಬೇಕಾದ್ರೆ ಉಳಿದ ಬಾಹುಗಳ ಉದ್ದವನ್ನು ನಾವು ಕಂಡುಹಿಡಬೇಕು. ಸೊ ಆನಂತರ ನಾವು ಈ ಉದ್ದವನ್ನ ಕಂಡುಹಿಡಬಹುದು. ಎ ಸಿ ಯ ಉದ್ದವನ್ನ ಕಂಡುಹಿಡಿದು ಆನಂತರ ಬಿ ಸಿ ಯ ಉದ್ದವನ್ನ ಕಂಡುಹಿಡಿದು ನಾವು ನೆಕ್ಸ್ಟ್ ಎ ಬಿ ಯ ಉದ್ದವನ್ನ ಕಂಡುಹಿಡಬಹುದು. ಸೊ ನಮಗೆ ಎ ಸಿ ಯ ಉದ್ದವನ್ನ ಕಂಡುಹಿಡಬೇಕಾದ್ರೆ ಇದೊಂದು ಲಂಬ ಕೋನ ತ್ರಿಭುಜ ಆಯಿತು. ಸೊ ಇಲ್ಲಿ ನೋಡಿ, ಅವರು ಪ್ರಶ್ನೆಯಲ್ಲಿ ಕೊಟ್ಟಿರುವ ಪ್ರಕಾರ ಚಿಕ್ಕ ವೃತ್ತದ ತ್ರಿಜ್ಯ ಎಷ್ಟು? ಚಿಕ್ಕ ವೃತ್ತ ತ್ರಿಜ್ಯ 3 ಸೆಂಟಿಮೀಟರ್. 3 ಸೆಂಟಿಮೀಟರ್ ಚಿಕ್ಕ ವೃತ್ತದ ತ್ರಿಜ್ಯ ಅಂದ್ರೆ ಈ ಡಿಸ್ಟೆನ್ಸ್, ಇಲ್ಲಿಂದ ಇಲ್ಲಿಗೆ ಇರುವಂತ ಡಿಸ್ಟೆನ್ಸ್. ಹಾಗೇನೆ ದೊಡ್ಡ ವೃತ್ತದ ತ್ರಿಜ್ಯ 5 ಸೆಂಟಿಮೀಟರ್ ಅಂದ್ರೆ ಈ ಏವ ಬಾಹುವಿನ ಉದ್ದ. ಸೊ ಈಗ ಪೈಥಾಗೋರಸ್ನ ಪ್ರಮೇಯದ ಪ್ರಕಾರ ಏನಾಗುತ್ತೆ ಅಂತ ಹೇಳಿದ್ರೆ, ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮಾನವಾಗಿರುತ್ತದೆ. ಸೊ ಇದರ ಪ್ರಕಾರ AO ಸ್ಕ್ವೇರ್ ಈಕ್ವಲ್ ಟು AC ಸ್ಕ್ವೇರ್ ಪ್ಲಸ್ OC ಸ್ಕ್ವೇರ್ ಅಂತ ಆಗುತ್ತೆ. ಸೊ ಇನ್ನು ವ್ಯಾಲ್ಯೂಸ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಇಲ್ಲಿ ನಮಗೆ ಬೇಕಾಗಿರುವಂತದ್ದು AC ಸ್ಕ್ವೇರ್ ಅಲ್ವಾ? AC ಸ್ಕ್ವೇರ್ ಈಕ್ವಲ್ ಟು AO ಸ್ಕ್ವೇರ್ ಮೈನಸ್ OC ಸ್ಕ್ವೇರ್. ಸೊ ಇದರ ಪ್ರಕಾರ AO ಸ್ಕ್ವೇರ್ ಅಂತ ಹೇಳಿದ್ರೆ 5 ಸ್ಕ್ವೇರ್ 25 ಮೈನಸ್ ಇಲ್ಲಿ 3 ಸ್ಕ್ವೇರ್ ಅಂತ ಹೇಳಿದ್ರೆ 9. ಸೊ ಹಾಗಾಗಿ ಉತ್ತರ 16 AC ಸ್ಕ್ವೇರ್ ಅಂತ ಹೇಳಿದ್ರೆ. ಸೊ AC ಅಂತ ಹೇಳಿದ್ರೆ ಉತ್ತರ ನಮಗೆ 4. AC ಅಂತ ಹೇಳಿದ್ರೆ ಉತ್ತರ 4 ಸೆಂಟಿಮೀಟರ್. ಹಾಗಾಗಿ ಇಲ್ಲಿ AC ಬಾಹುವಿನ ಉದ್ದ 4 ಸೆಂಟಿಮೀಟರ್. ಸೊ ಇಲ್ಲಿ ನೀವು ಚಿತ್ರವನ್ನ ನೋಡಿ. ಸೊ ಇಲ್ಲಿ ಚಿತ್ರದಲ್ಲಿ ಈ ಎ ಬಿ ಬಾಹು ಏನಿದೆ ಈಕ್ವಲ್ ಆಗಿ ಡಿವೈಡ್ ಆಗಿದೆ. ಯಾವ ಪಾಯಿಂಟ್ ಅಲ್ಲಿ? ಸಿ ಅಲ್ಲಿ. ಸೊ ಸಮಾನವಾಗಿ ಡಿವೈಡ್ ಆಗಿದೆ. ಸೊ ನಮಗೆ ಈ ಒಂದು ಚಿತ್ರ ನೋಡಿ ಗೊತ್ತಾಗ್ತದೆ, ಎ ಬಿ ಸಮ AC ಪ್ಲಸ್ BC, AC ಪ್ಲಸ್ BC ಅಂತ ಹೇಳಿ ಗೊತ್ತಾಗ್ತದೆ. ಎ ಬಿ 4 ಪ್ಲಸ್ 4 ಎಷ್ಟಾಯ್ತು? 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಆಗುತ್ತೆ. ಹಾಗಾಗಿ ಎ ಬಿ ಉದ್ದ ಎ ಬಿಯ ಉದ್ದ 8 ಸೆಂಟಿಮೀಟರ್ಗಳು ಆಗ್ತವೆ. ಆಪ್ಷನ್ 1 ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡಿ, ಪೈನ ಬೆಲೆಯು. ಸೊ ಇದು ವೃತ್ತಕ್ಕೆ ಸಂಬಂಧಪಟ್ಟಾಗೆ ಕೇಳಿರುವಂತಹ ಪ್ರಶ್ನೆ. ನಮಗೆ ಗೊತ್ತಿದೆ ವೃತ್ತದ ಪರಿಧಿ ಸಿ, ಸರ್ಕಂಫರೆನ್ಸ್ ಸಿ ಈಕ್ವಲ್ ಟು 2πr. ಸೊ ಇಲ್ಲಿ ಬೇರೆ ಬೇರೆ ಅನುಪಾತವನ್ನ ಕೊಡಲಾಗಿದೆ. ವ್ಯಾಸ ಭಾಗಿಸು ವೃತ್ತದ ಪರಿಧಿ, ವೃತ್ತದ ಪರಿಧಿ ಭಾಗಿಸು ತ್ರಿಜ್ಯ, ತ್ರಿಜ್ಯ ಭಾಗಿಸು ವೃತ್ತದ ಪರಿಧಿ, ವೃತ್ತದ ಪರಿಧಿ ಭಾಗಿಸು ವ್ಯಾಸ ಅಂತೇಳಿ. ಸೊ ಈಗ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಸಿ ಇಸ್ ಈಕ್ವಲ್ ಟು 2πr. ನಮಗೆ ಪೈ ಬೇಕಿದ್ರೆ ಪೈ ಇಸ್ ಈಕ್ವಲ್ ಟು ಸಿ ಡಿವೈಡ್ ಬೈ 2r. ಸಿ ಡಿವೈಡ್ ಬೈ 2r. ಸಿ ಅಂತ ಹೇಳಿದ್ರೆ ಏನು? ವೃತ್ತದ ಪರಿಧಿ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಸೊ ಡಿವೈಡೆಡ್ ಬೈ 2r. 2r ಅಂತ ಹೇಳಿದ್ರೆ ಏನು? 2r ನ ಬದಲಿಗೆ ನಾವು ಏನ್ ಬರಿಬಹುದು? ಈಗ ವೃತ್ತದ ತ್ರಿಜ್ಯವು ಅದರ ವ್ಯಾಸದ ಅರ್ಧದಷ್ಟಿರುತ್ತದೆ, ಅಥವಾ ವೃತ್ತದ ವ್ಯಾಸವು ತ್ರಿಜ್ಯದ 2ರಷ್ಟು ಇರುತ್ತದೆ. ಹಾಗಾಗಿ ನಾವಿಲ್ಲಿ 2r ನ ಬದಲಿಗೆ ಡಿ ಅಂತ ಬರಿಬಹುದಾ? ಹಾಗಾಗಿ ಇದನ್ನ ಡಿ ಅಂತ ಬರೀರಿ, ಇದನ್ನ ಡಿ ಅಂತ ಬರೀರಿ. ಡಿ ಅಂತ ಹೇಳಿದ್ರೆ ಏನು? ಡಿ ಅಂದ್ರೆ ವ್ಯಾಸ. ಹಾಗಾಗಿ ಪರಿಧಿ ಭಾಗಿಸು ವ್ಯಾಸ. ಸೊ ಇದು ಪೈ ಅಂತ ಹೇಳಿದ್ರೆ ಪೈನ ಬೆಲೆ, ಪರಿಧಿ ಭಾಗಿಸು ವ್ಯಾಸ. ಸೊ ಇಲ್ಲಿದೆ ಆಪ್ಷನ್ 4 ಅಲ್ಲಿ ಇದೆ, ವೃತ್ತದ ಪರಿಧಿ ಭಾಗಿಸು ವ್ಯಾಸ. ಆಪ್ಷನ್ 4 ಇದಕ್ಕೆ ಸರಿಯಾದಂತಹ ಉತ್ತರ. ಈಸಿ ಆದಂತಹ ಪ್ರಶ್ನೆ. ಮುಂದಿನ ಪ್ರಶ್ನೆಯನ್ನು ನೋಡಿ, ಎನ್ ಬಾಹುಗಳುಳ್ಳ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಎಷ್ಟು ಅಂತ ಹೇಳಿ ಕೇಳಿದರೆ. ಸೊ ಇಲ್ಲಿ ಆಯ್ಕೆಗಳು n+4 ಲಂಬಕೋನಗಳು, 2n+4 ಲಂಬಕೋನಗಳು, n-4 ಲಂಬಕೋನಗಳು, 2n-4 ಲಂಬಕೋನಗಳು. ಸೊ ನಮಗೆ ಗೊತ್ತಿರೋ ಪ್ರಕಾರ n ಬಾಹುಗಳುಳ್ಳ ಬಹುಭುಜಾಕೃತಿಯ ಒಳಕೋನಗಳ ಮೊತ್ತ ಸಮ n-2 ಇಂಟು 180 ಡಿಗ್ರಿ. ಸೊ ನಮಗೆ ಇದು ಗೊತ್ತಿದೆ ಎಷ್ಟು? n-2 ಇಂಟು 180 ಡಿಗ್ರಿ. ಸೊ ಈಗ n-2 ಇಂಟು ಈ 180 ಡಿಗ್ರಿಯನ್ನ ನಾವು 2 ಇಂಟು 90 ಅಂತ ಹೇಳಿ ಬರೀಬಹುದು. ವ್ಯಾಲ್ಯೂಸ್ ಅಲ್ಲಿ ಏನು ಚೇಂಜಸ್ ಆಗುದಿಲ್ಲ. ಸೊ ಜಸ್ಟ್ 2 ಇಂಟು 90 ಅಂತ ಬರ್ತೀವಿ ಫಾರ್ ಸಿಂಪ್ಲಿಫಿಕೇಶನ್ ಪರ್ಪಸ್. 2 ಇಂಟು n-2 ಅಂತ ಹೇಳಿದ್ರೆ 2n-2 ಇಂಟು -2 ಅಂತ ಹೇಳಿದ್ರೆ 2n-4 ಇಂಟು 90 ಅಂತ ಹೇಳಿ ಬಂತು. ಸೊ 90 ಅಂತ ಹೇಳಿದ್ರೆ ಲಂಬಕೋನ. ಹಾಗಾಗಿ ಇದಕ್ಕೆ 2n-4 ಲಂಬಕೋನ ಅಂತ ಆಪ್ಷನ್ 4 ಅಲ್ಲಿ ಆನ್ಸರ್ ಇದೆ. 2n-4 ಲಂಬಕೋನಗಳು. ಮುಂದಿನ ಪ್ರಶ್ನೆಯನ್ನು ನೋಡಿ, ಅರ್ಧ ವೃತ್ತದ ಸುತ್ತಳತೆಯು ಡ್ಯಾಶ್ ಆಗಿರುತ್ತದೆ. ಅರ್ಧ ವೃತ್ತ, ನಮಗೆ ಒಂದು ಪೂರ್ಣ ವೃತ್ತದ ಸುತ್ತಳತೆ ಗೊತ್ತಿದೆ. ಒಂದು ಪೂರ್ಣ ವೃತ್ತದ ಸುತ್ತಳತೆ 2πr. ವೃತ್ತದ ಪರಿಧಿ 2πr. ಸಿ ಇಸ್ ಈಕ್ವಲ್ ಟು 2πr. ಹೌದಾ? ವೃತ್ತದ ಪರಿಧಿಯನ್ನೇ ವೃತ್ತದ ಸುತ್ತಳತೆ ಅಂತ ಹೇಳ್ಬಹುದು. ಹಾಗಾಗಿ ಇಲ್ಲಿ ಒಂದು ಪೂರ್ಣ ವೃತ್ತದ ಸುತ್ತಳತೆ ಸಿ ಇಸ್ ಈಕ್ವಲ್ ಟು 2πr. ಸೊ ಒಂದು ಅರ್ಧ ವೃತ್ತದ ಸುತ್ತಳತೆ ಏನು ಹಾಗಿದ್ರೆ 2πr ಡಿವೈಡೆಡ್ ಬೈ 2.
2πr ಡಿವೈಡೆಡ್ ಬೈ 2 ಅಂತ ಆಯ್ತು. ಹೌದಾ, ಅರ್ಧವೃತ್ತದ ಸುತ್ತಳತೆ. ಅರ್ಧವೃತ್ತ 2πr ಡಿವೈಡೆಡ್ ಬೈ 2 ಅಂತ ಹೇಳಿದ್ರೆ ಎಷ್ಟಾಯ್ತು? πr. 2 ಗೆ 2 ಕ್ಯಾನ್ಸಲ್ ಆಯ್ತು, πr. ಹಾಗಾಗಿ ಅರ್ಧವೃತ್ತದ ಸುತ್ತಳತೆ πr ಅಂತ ಆಯ್ತು. ಬರೀ πr ಮಾತ್ರನಾ? ಇಲ್ಲ. ಸೊ ಇಲ್ಲಿ ಈ ಡಯಾಮೀಟರ್ ಕೂಡ ಆಡ್ ಆಗುತ್ತೆ. ಡಯಾಮೀಟರ್ ಅನ್ನು ಇನ್ ಟರ್ಮ್ಸ್ ಆಫ್ ನಾವು ರೇಡಿಯಸ್ ಬರಿಬೇಕು, 2r, πr ಪ್ಲಸ್ 2r. ಹಾಗಾಗಿ ಇಲ್ಲಿ ಅರ್ಧವೃತ್ತದ ಸುತ್ತಳತೆ ಅಂತ ಹೇಳಿದ್ರೆ πr ಪ್ಲಸ್ 2r ಮಾನಗಳು ಆಗಿರ್ತವೆ. ಇಲ್ಲಿ ಆಪ್ಷನ್ ಅಲ್ಲಿ ಆಪ್ಷನ್ 4 ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. tn ಸಮ 4n² - 1 ಶ್ರೇಣಿಯಲ್ಲಿ tn = 35 ಆದರೆ n ನ ಬೆಲೆಯನ್ನ ಕಂಡುಹಿಡಿಯಿರಿ ಅಂತೇಳಿ ಕೇಳಿದರೆ, ಇದು ಸಮಾಂತರ ಶ್ರೇಣಿ ಅರಿಥಮೆಟಿಕ್ ಪ್ರೋಗ್ರೆಷನ್ ಗೆ ಸಂಬಂಧಪಟ್ಟ ಹಾಗೆ ಕೇಳಿರುವಂತಹ ಪ್ರಶ್ನೆ. ಇದು ಕೂಡ ತುಂಬಾನೇ ಈಸಿ, ಡೈರೆಕ್ಟ್ ಕ್ವಶನ್ಸ್ ಗಳು. ತುಂಬಾನೇ 2012ರಲ್ಲಿ ಕೇಳಾದಂತಹ ಪ್ರಶ್ನೆಗಳು ತುಂಬಾನೇ ಈಸಿ. ಸೊ ಹಾಗಾಗಿ ಇಲ್ಲಿ tn = nth ಟರ್ಮ್ 4n² - 1. tn ಅವರು ಕೊಟ್ಟಿರುವಂತದ್ದು 4n² - 1. ಹಾಗೆ tn ನ ಬೆಲೆಯನ್ನ ಕೊಟ್ಟಿದ್ದಾರೆ 35. 4n² - 1 = 35. ಈಗ ನಮಗೆ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. 4n² = 35 ಪ್ಲಸ್ 1, RHS ಹೋಗು ಪ್ಲಸ್ 1 ಆಯ್ತು. ಸೊ 4n² = 36. ಸೊ n² = 36/4 ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? ಈಗ 9 ಅಂತ ಬರುತ್ತೆ. n² = 9. n = ಪ್ಲಸ್ ಆರ್ ಮೈನಸ್ 3 ಅಂತ ಬರುತ್ತೆ. ಸೊ ಇದನ್ನ ಪ್ಲಸ್ ಅನ್ನ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಹಾಗಾಗಿ n = 3. n = 3 ಆಪ್ಷನ್ 1 ಅಲ್ಲಿ. ಆಪ್ಷನ್ 1 ಸರಿಯಾದಂತ. ಮುಂದಿನ ಪ್ರಶ್ನೆ ಕ್ವಶನ್ ನಂಬರ್ 100. ಇದು ಕೊನೆಯ ಪ್ರಶ್ನೆ. ಸೊ ಇಲ್ಲಿ ಒಂದು ಮಾತ್ರಿಕೆಯನ್ನು ಕೊಟ್ಟಿದ್ದಾರೆ. a = 1 x + 2 2x + 1 - 1 ಸಮಮಿತಿ ಮಾತ್ರಿಕೆಯಲ್ಲಿನ x ಬೆಲೆ. ಸೊ ಇದೊಂದು ಸಮಮಿತಿಯ ಮಾತ್ರಿಕೆ ಅಂತೆ. ಸೊ ಇದರಲ್ಲಿ x ನ ಬೆಲೆಯನ್ನ ಕೇಳಿದರೆ, ನಮಗೆ ಗೊತ್ತಿರೋ ಪ್ರಕಾರ ಒಂದು ಸಮಮಿತಿ ಮಾತ್ರಿಕೆಯಲ್ಲಿ ಪ್ರಧಾನ ಕರ್ಣಾಂಶಗಳಿಗೆ ಅನುರೂಪವಾಗಿರುವಂತಹ ಅಂಶಗಳು ಪ್ರಧಾನ ಕರ್ಣಾಂಶಗಳು ಅಂತ ಹೇಳಿದ್ರೆ ಈ ಅಂಶಗಳು ನೋಡಿ. ಸೊ ಈ ತರ ಇದು ಪ್ರಧಾನ ಕರ್ಣಾಂಶಗಳು. ಸೊ ಇದಕ್ಕೆ ಅನುರೂಪವಾಗಿರುವಂತಹ ಅಂಶಗಳು ಸಮ ಅಂತೇಳಿ. ಸೊ ಇದರ ಪ್ರಕಾರ ಅಂದ್ರೆ ಈ ಅನುರೂಪವಾಗಿರುವ ಅಂಶಗಳು. ಸೊ ಇಲ್ಲಿ 2x + 1 = x + 2 ಆಗುತ್ತೆ. ಸೊ ಈಗ 2x + 1 = x + 2. ಸೊ ಈಗ ಈ ಈಕ್ವೇಶನ್ ನಾವು ಸಾಲ್ವ್ ಮಾಡಬೇಕು. 2x - x + 1 ಇದನ್ನೇ ಬರೀರಿ. -2 ಇಲ್ಲಿಂದ LHS ಮೈನಸ್ ಆಯ್ತು, = 0. ಸೊ ನೆಕ್ಸ್ಟ್ ಏನ್ ಸಿಕ್ಕಿತು? x - 1 = 0 ಅಂತ ಆಯ್ತು. x = 0 + 1 = +1 + 1 ಆಯ್ತು. x = 1. ಹಾಗಾಗಿ ಆಪ್ಷನ್ 1 ನಲ್ಲಿ ಸರಿಯಾದಂತಹ ಉತ್ತರ ಇದೆ. ಆಪ್ಷನ್ 1 ಇಸ್ ದ ರೈಟ್ ಆನ್ಸರ್. x = +1. ಸೊ ಸ್ನೇಹಿತರೆ, ಇಷ್ಟು ತನಕ 2012ರಲ್ಲಿ ನಡೆದಂತಹ HSTR ಕ್ವಶನ್ ಪೇಪರ್ ನ ಮ್ಯಾಥ್ಸ್ ಕ್ವಶನ್ ಪೇಪರ್ ಅನ್ನು ನಾನು ಸಂಪೂರ್ಣವಾಗಿ ಸಾಲ್ವ್ ಮಾಡ್ದಂಗಾಯ್ತು. ಸೊ ಇಲ್ಲಿ ಕ್ವಶನ್ ನಂಬರ್ 51 ಇಂದ ಸ್ಟಾರ್ಟ್ ಆಗಿ ಕ್ವಶನ್ ನಂಬರ್ 100 ತನಕ ಎಲ್ಲ 50 ಪ್ರಶ್ನೆಗಳನ್ನು ಕೂಡ ನಾನು ಸಾಲ್ವ್ ಮಾಡಿದ್ದೇನೆ. ಹಾಗೆ ಮುಂದಿನ ವಿಡಿಯೋದಲ್ಲಿ 2009ರ ಕ್ವಶನ್ ಪೇಪರ್ ಅನ್ನು ಕೂಡ ನಾನು ಸಾಲ್ವ್ ಮಾಡ್ತೇನೆ. ಹಾಗಾಗಿ ಒಂದು ವೇಳೆ ನಿಮಗೆ ಈ ಒಂದು ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಅನ್ನು ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ.